ಹಲೋ ಗೈಸ್, ವೆಲ್ಕಮ್ ಟು ಅ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ಬಂದು ಪ್ರಪೋಸ್ ಡೇ. ಸೊ ತುಂಬ ಹುಡುಗರು ಹೆಂಗಾದ್ರೂ ಇವತ್ತು ನಾವು ಪ್ರಪೋಸ್ನ ಮಾಡಿಬಿಡ್ಬೇಕು, ಲವ್ನ ಹೇಳ್ಬಿಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ನಿಮ್ಮ ಲವ್ನ ಹೆಂಗೆ ಸಕ್ಸಸ್ಫುಲ್ಲಾಗಿ ಪ್ರಪೋಸ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಈ ಎಲ್ಲ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಅವರು ನಿಮ್ಮ ಲವ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಅದರಲ್ಲಿ ಟಿಪ್ ನಂಬರ್ 1, ಬಿ ಯುವರ್ ಸೆಲ್ಫ್. ಸೊ ನೀವು ಯಾವತ್ತೂ ನಿಮ್ಮ ಒರಿಜಿನಲ್ ವರ್ಷನ್ನ ಕಳ್ಕೊಳಕ್ಕೆ ಹೋಗ್ಬೇಡಿ. ನೀವು ಹೆಂಗೆ ಯೂಶುವಲಾಗಿ ಬಿಹೇವ್ ಮಾಡ್ತೀರೋ ಅದೇ ಥರನೇ ಹುಡುಗಿರ ಹತ್ರನೂ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಒಂದು ಹುಡುಗಿ ಹತ್ರ ಹೋಗ್ಬಿಟ್ಟು ಪ್ರಪೋಸ್ನ ಮಾಡೋದ್ರಿಂದ ಮುಂಚೆ ನೀವು ಆ ಹುಡುಗಿನ ಹಿಂದೆ ಹೆಂಗೆ ಇಂಪ್ರೆಸ್ ಮಾಡಿದ್ದೀರಾ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಅದನ್ನು ಬೇಸ್ ಮಾಡಿನೇ ಆ ಹುಡುಗಿ ನಿಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಬೇಕಾ ಬಿಡಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ನೀವು ಆ ಹುಡುಗಿನ ಹೆಂಗಾದ್ರೂ ಇಂಪ್ರೆಸ್ ಮಾಡಿಬಿಡ್ಬೇಕು ಅಂತ ನಿಮ್ಮನ್ನ ನೀವೇ ಆರ್ಟಿಫಿಷಿಯಲಾಗಿ ತೋರಿಸ್ಕೊಳಕ್ಕೆ ಹೋಗ್ಬೇಡಿ, ಅದನ್ನು ಅವ್ರು ಇಷ್ಟಪಡಲ್ಲ. ಸೊ ಆದಷ್ಟು ನೀವು ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಹೆಂಗೆ ಮಾತಾಡ್ತೀರೋ ಅದೇ ಥರನೇ ಆ ಹುಡುಗಿ ಹತ್ರನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೌ ಟಿಪ್ ನಂಬರ್ 2, ಪ್ರಪೋಸಲ್ ಲೊಕೇಶನ್. ಸೊ ನೀವು ಒಂದು ಹುಡುಗಿಗೆ ಯಾವ ಜಾಗದಲ್ಲಿಟ್ಟು ಪ್ರಪೋಸ್ನ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನೀವು ಪ್ರಪೋಸ್ನ ಮಾಡೋದಕ್ಕಿಂತ ಮುಂಚೆ ಒಂದು ಸೂಪರ್ ಆಗಿರೋ ಒಳ್ಳೆ ಲೊಕೇಶನ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲೂ ಆ ಹುಡುಗಿಗೆ ಇಷ್ಟ ಆಗಿರೋ ಲೊಕೇಶನ್ ಆಗಿದ್ರೆ ಅದಿನ್ನೂ ಬೆಟರು. ಸಪೋಸ್ ನಿಮಗೆ ಆ ಲೊಕೇಶನ್ಗೆ ಹೋಗೋಕ್ಕಾಗಲ್ಲ ಅಂತ ಇದ್ರೆ ಒಂದು ಕ್ವಯಟ್ ಆಗಿರೋ ಗ್ರೀನರಿ ಆಗಿರೋ ಒಂದು ನೇಚರ್ ಫ್ರೆಂಡ್ಲಿ ಆಗಿರೋ ಲೊಕೇಶನಲ್ಲಿಟ್ಟು ಅವ್ರಿಗೆ ಪ್ರಪೋಸ್ನ ಮಾಡಿ. ಸೊ ನೀವು ಈ ಥರ ಪ್ರಪೋಸ್ನ ಮಾಡಬೇಕಾದ್ರೆ ಅವ್ರು ನಿಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಬಂದು ತುಂಬ ಜಾಸ್ತಿನೇ ಇರುತ್ತೆ. ನಾವು ಟಿಪ್ ನಂಬರ್ 3, ಪ್ರಪೋಸಲ್ ಟೈಮ್. ಸೊ ನೀವು ಯಾವ ಟೈಮಲ್ಲಿ ಪ್ರಪೋಸ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಅಂತ ನಾನು ಕೇಳಿದ್ರೆ ನಾನು ಈವ್ನಿಂಗ್ ಟೈಮೇ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ 4 to 6. ಸೊ ಆ ಟೈಮಲ್ಲಿ ಪ್ರಪೋಸ್ ಮಾಡಿದ್ರೆ ಅವ್ರು ನಿಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಬಂದು ತುಂಬ ಜಾಸ್ತಿನೇ ಇರುತ್ತೆ. ನಾವು ಟಿಪ್ ನಂಬರ್ 4, ಸರ್ಪ್ರೈಸ್ ವಿತ್ ಗಿಫ್ಟ್ಸ್. ಸೊ ಹುಡುಗಿರಿಗೆ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಒಂದು ಹುಡುಗಿಗೆ ಪ್ರಪೋಸ್ನ ಮಾಡಬೇಕಾದ್ರೆ ಅವ್ರಿಗೆ ಇಷ್ಟ ಆಗಿರೋ ವಿಷಯನ ಗಿಫ್ಟಾಗಿ ಕೊಟ್ಬಿಟ್ಟು ಅದಾದ್ಮೇಲೆ ನೀವು ಪ್ರಪೋಸ್ ಮಾಡಿದ್ರೆ ಅವರ ಎಕ್ಸೈಟ್ಮೆಂಟಿಂದ ಹೊರಗೆ ಬರೋಷ್ಟರಲ್ಲೇ ನಿಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಸೊ ಯಾವಾಗಲೂ ಒಂದು ಹುಡುಗಿಗೆ ಗಿಫ್ಟ್ನ ಕೊಟ್ಬಿಟ್ಟು ಅದಾದ್ಮೇಲೆ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿದ್ರೆ ಅವ್ರು ಅದನ್ನು ಕೊಡೋ ಸಾಧ್ಯತೆಗಳು ತುಂಬ ಜಾಸ್ತಿನೇ ಇರುತ್ತೆ. ನಾವು ಟಿಪ್ ನಂಬರ್ 5, ಪ್ರಪೋಸಿಂಗ್ ವರ್ಡ್ಸ್. ಸೊ ನೀವು ಯಾವ ಥರ ಪದಗಳನ್ನ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಹುಡುಗಿಗೆ ಯಾವ ಥರ ಮಾತಾಡಿದ್ರೆ ಇಷ್ಟ ಆಗುತ್ತೋ ಅದೇ ಥರ ನಿಮ್ಮ ಓನ್ ರೀತಿಯಲ್ಲಿ ನಿಮ್ಮ ಓನ್ ವರ್ಜನಲ್ಲಿ ನಿಮಗೆ ಆ ಮೊಮೆಂಟಲ್ಲಿ ಏನೇನು ಅನ್ನಿಸ್ತಾ ಇದೆಯೋ ಏನೇನು ಫೀಲ್ ಆಗ್ತಾ ಇದೆಯೋ ಅದನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ. ದಯವಿಟ್ಟು ಈ ಕವಿತೆಗಳನ್ನ ಹೇಳಿ ಇಲ್ಲ ಮೂವಿ ಡೈಲಾಗ್ಸ್ನ ಹೇಳಿ ಮಕಾರ ಹೋಗ್ಬೇಡಿ. ನಿಮಗೆ ಅವ್ರನ್ನ ನೋಡಬೇಕಾದ್ರೆ ಅವ್ರು ನಿಮ್ಮ ಪಕ್ಕ ಇರಬೇಕಾದ್ರೆ ನಿಮಗೇನು ಅನ್ನಿಸ್ತಾ ಇದೆಯೋ ಅದನ್ನು ಹಂಗೆ ಹೇಳಿ, ಅವ್ರು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೋತಾರೆ. ನಾವು ಲಾಸ್ಟ್ ಟಿಪ್, ಬಿ ಕ್ರಿಯೇಟಿವ್. ಸೊ ಯಾವಾಗಲೂ ಕ್ರಿಯೇಟಿವಿಟಿಗೆ ಒಂದು ಗೌರವ ಅನ್ನೋದು ಇದ್ದೇ ಇದೆ. ಸೊ ನೀವೊಂದು ಹುಡುಗಿಗೆ ಪ್ರಪೋಸ್ನ ಮಾಡಬೇಕಾದ್ರೆ ನೀವೊಂದು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಪ್ರಪೋಸ್ ಮಾಡಿದ್ರೆ ಅವ್ರು ಅದಕ್ಕೆ ಇಂಪ್ರೆಸ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ ವಿಡಿಯೋಸಲ್ಲೇ ನೋಡಿರ್ಬೋದು, ಆ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅವ್ರ ಫ್ರೆಂಡ್ ಮುಖಾಂತರ ಬಸ್ಸಲ್ಲಿ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಿ ಪ್ರಪೋಸ್ ಮಾಡೋದು, ಇಲ್ಲ ಆ ಹುಡುಗಿ ಹೆಸರನ್ನ ತುಂಬ ದೊಡ್ಡ ರೀತಿಯಲ್ಲಿ ಹೂಗಳಿಂದ ಡೆಕೋರೇಟ್ ಮಾಡಿ ಪ್ರಪೋಸ್ ಮಾಡೋದು, ಇಲ್ಲ ಅವ್ರ ಫ್ರೆಂಡ್ ಮುಖಾಂತರ ಡ್ಯಾನ್ಸ್ ಆಡ್ಕೊಂಡು ಪ್ರಪೋಸ್ನ ಮಾಡೋದು. ಸೊ ನೀವು ಈ ಥರ ಎಲ್ಲ ಕ್ರಿಯೇಟಿವಿಟಿಯಾಗಿ ಪ್ರಪೋಸ್ನ ಮಾಡಬೇಕಾದ್ರೆ ಅವ್ರು ನಿಮಗೆ ನೋ ಅಂತ ಹೇಳೋಕ್ಕಾಗೋದೇ ಇಲ್ಲ. ಸೊ ಆದಷ್ಟು ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಿ, ಕ್ರಿಯೇಟಿವಿಟಿಯಾಗಿ ಪ್ರಪೋಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ಎಲ್ಲ ಟಿಪ್ಸ್ನ ಈ ಪ್ರಪೋಸ್ ಡೇ ದಿನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅವ್ರು ನಿಮ್ಮ ಪ್ರಪೋಸಲ್ನ ನೋ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ನಿಮ್ಗೆ ಯಾರಾದರೂ ಫ್ರೆಂಡ್ಸು ಒನ್ ಸೈಡ್ ಲವ್ ಮಾಡಿಕೊಂಡು ಅವ್ರು ಇನ್ನೂ ಪ್ರಪೋಸ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಹಂಗೆ ಹೋಗ್ಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ಹೋದರೆ ನಾನು ಸ್ವಲ್ಪ ಹ್ಯಾಪಿಯಾಗಿರ್ತೀನಿ. ಸಿ ಯು.